ಸ್ಯಾಂಡಲ್ವುಡ್ ನಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಶೋ. ಈ ಶೋನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ. ಈ ಬಾರಿ ಬಿಗ್ ಬಾಸ್ ನಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಟ್ವಿಸ್ಟ್ಗಳ ಮೂಲಕ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಚಮಕ್ ಕೊಡುತ್ತಲೇ ಬಂದಿದೆ. ಬಿಗ್ ಬಾಸ್ ಮೊಟ್ಟ ಬಾರಿಗೆ ತನ್ನ ಮೊದಲ ಕ್ಯಾಪ್ಟನ್ಸಿಯನ್ನು ಗಳಿಸುತ್ತದೆ. ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಯಾರಿಗೆ ಕ್ಯಾಪ್ಟನ್ಸಿಯನ್ನು ಗಳಿಸುವಂತಹ ಅರ್ಹತೆ ಇಲ್ಲವೋ ಅಂತಹ ಸದಸ್ಯರೊಬ್ಬರನ್ನು ಆಯ್ಕೆ ಮಾಡಿ ಎಂದು ಕೇಳುತ್ತಾರೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿಂದಲೂ ನಾನೇ ಅರಸಿ ಉಳಿದವರೆಲ್ಲರೂ ಸೇವಕರು. ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಯನ್ನು ಪರ್ಸನಲ್ ಅಟ್ಯಾಕ್ ಮಾಡಿ ಟಾರ್ಗೆಟ್ ಮಾಡುತ್ತಿದ್ದ, ಸೊಕ್ಕಿನಿಂದ ಮರೆದು ಬಣ್ಣ ಹಚ್ಚಿಕೊಂಡು ಮರುದಾಡುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ಇಂದು ಮ್ಯೂಟೆಂಟ್ ರಘು ಅವರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಹೌದು, ಇಂದು ಮ್ಯೂಟೆಂಟ್ ರಘು ಅವರು ಅಶ್ವಿನಿ ಅವರ ಹೆಸರನ್ನು ಆಯ್ಕೆ ಮಾಡಿದ್ದು, ಯಾವಾಗಲೂ ನಾನು ನಾನು ಎಂದು ಅಶ್ವಿನಿ ಅವರು ಮೆರೆದಾಡುತ್ತಿರುತ್ತಾರೆ ಹಾಗೂ ಪ್ರತಿಯೊಬ್ಬ ಸ್ಪರ್ಧಿಯನ್ನು ಟಾರ್ಗೆಟ್ ಮಾಡಿ ಡಾಮಿನೇಟ್ ಮಾಡುತ್ತಿರುತ್ತಾರೆ. ಆದ ಕಾರಣ ನಾನು ಅವರನ್ನು ಮನೆಯ ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಡಬೇಕು ಎಂದು ನೇರವಾಗಿ ನ್ಯೂಟನ್ ರಘು ಅವರು ಹೇಳಿದ್ದಾರೆ. ಇದಕ್ಕೆ ಸರಿಸಾಟಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಿಷಾ ಗೌಡ ಅವರು ಸಹ ರಘು ಮ್ಯೂಟೆಂಟ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಬಹುಶಃ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರ ಸೊಕ್ಕನ್ನು ಮುರಿಯಲು ಬಂದಿದ್ದಾರೆ ಎಂದು ಕಾಣುತ್ತದೆ. ಯಾವುದೇ ಕಾರಣಕ್ಕೂ ಅಶ್ವಿನಿ ಗೌಡ ಅವರನ್ನು ಸ್ಟಾರ್ ಆಗಲು ಬಿಡಬಾರದು ಎಂದು ನೇರವಾಗಿ ಮ್ಯೂಟೆಂಟ್ ರಘು ಅವರ ಜೊತೆ ಚರ್ಚೆ ಮಾಡ್ತಾ ಇದ್ರು. ಇಂದು ಬಿಡುಗಡೆಯಾದ ಕಲರ್ಸ್ ಕನ್ನಡ ವಾಹಿನಿಯ ಪ್ರೋಮೋ ಒಂದರಲ್ಲಿ ಅಶ್ವಿನಿ ಗೌಡ ಈ ಎಲ್ಲ ಬೆಳವಣಿಗೆಯನ್ನು ಕಂಡು ಅಳುತ್ತಿದ್ದರು. ಅದಕ್ಕೆ ತನ್ನ ಬಾಲ ಜಾನ್ವಿ ಹತ್ತಿರ ಕುದುರೆಯನ್ನು ರೇಸಿಗೆ ಬಿಡದಿದ್ದರೆ ಅವರ ಅರ್ಹತೆ ಹೇಗೆ ತಿಳಿಯುತ್ತದೆ ಎಂದು ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಬಹುಶಃ ಈಗ ತನ್ನ ತಪ್ಪು ಅರಿವು ಆಗಿ ಪಶ್ಚಾತ್ತಾಪ ಪಡಬಹುದು ಎಂದೆನಿಸುತ್ತದೆ. ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಓಟದಿಂದ ಹೊರ ಇರುವುದು ನಿಮ್ಮ ಅನಿಸಿಕೆ ಏನು? ಹಾಗೂ ಈ ವಾರ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬಹುದು ಎಂದು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.